ಸ್ನೇಹಿತರೆ, ಯಾವುದೇ ದೇಶ ಉದ್ಧಾರ ಆಗಬೇಕು ಅಂದರೆ ದ್ವೇಷ ಬಿಟ್ಟು ದೇಶದ ಪ್ರತಿ ನಿಯತ್ತಿರಬೇಕು. ನಿಯತ್ತಿಲ್ಲದೆ ಇರೋವಂತಹ ಯಾವುದೇ ಒಂದು ಕ್ಷೇತ್ರ ಬೆಳವಣಿಗೆ ಕಾಣಲ್ಲ. ಅದು ದೇಶ ಆಗಿರ್ಬೋದು, ಏನೇ ಆಗಿರ್ಬೋದು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಜಪಾನ್ ಅಂತ ದೇಶಕ್ಕೆ ಭೂಕಂಪ ಆಗುತ್ತೆ, ಬಾಂಬ್ ಬೀಳುತ್ತೆ, ಆದರೂ ಅವರು ಉದ್ಧಾರ ಆಗ್ತಾರೆ. ಚೀನಾದಂಥ ದೇಶದಲ್ಲಿ ಜನಸಂಖ್ಯೆ ವಿಪರೀತ, ಆದರೂ ಅವರು ಅಭಿವೃದ್ಧಿ ಕಾಣ್ತಾರೆ. ನಮ್ಮ ದೇಶದಲ್ಲಿ ಎಲ್ಲ ಇದ್ರೂ ನಾವು ಹಿನ್ನಡೆ ಯಾಕೆ ಗೊತ್ತಾ? ನಮ್ಮ ದೇಶದ ಪ್ರತಿ ನಾವು ಇಟ್ಕೊಂಡಿರ್ತಕ್ಕಂತಹ ಭಾವನೆ ಇದೆಯಲ್ಲ, ಅದು ನಿಯತ್ತಿಂದಿಲ್ಲ. ರೋಡಲ್ಲಿ ನಿಂತಿರೋ ಗಾಡಿ ಕಳ್ತನ ಆಗುತ್ತೆ, ರೋಡಲ್ಲಿ ಹೋಗ್ತಾ ಇರೋವಂಥ ಮಹಿಳೆಯರ ಕತ್ತಲ್ಲಿ ಚೈನ್ ಮಾಯ ಆಗುತ್ತೆ, ಚಿಕ್ಕ ಚಿಕ್ಕ ಸಣ್ಣ ಪುಟ್ಟ ಮಕ್ಕಳ ಮೇಲೆ ಅತ್ಯಾಚಾರ ಆಗುತ್ತೆ, ರಾಜಕೀಯ ಅಂತ ಹೋದರೆ ಭ್ರಷ್ಟಾಚಾರ ಕಾಣುತ್ತೆ. ಹಿಂಗೆಲ್ಲ ಆದಾಗ ದೇಶ ಎಲ್ಲಿ ಉದ್ಧಾರ ಆಗುತ್ತೆ, ಎಲ್ಲಿ ಅಭಿವೃದ್ಧಿ ಆಗುತ್ತೆ? ಹಾಗಾಗಿ ಪ್ರಜೆಗಳು ಪ್ರಬುದ್ಧರಾಗಬೇಕು. ಆಳುವಂಥ ಪ್ರತಿನಿಧಿಗಳಿಗೆ ಪಕ್ಷಾತೀತವಾಗಿ ಪ್ರಶ್ನೆ ಕೇಳುವಂತಹ ಪ್ರಜೆಗಳಾದಾಗ ಮಾತ್ರ ನಮ್ಮ ದೇಶಕ್ಕೆ ಒಂದು ಭವಿಷ್ಯ ಇದೆ, ಉಳ್ಗಾಲ ಇದೆ ಅಂತ ಭಾವಿಸ್ತೀನಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನೀವು ಒಂದು ಮಾಧ್ಯಮ ಆಗಿರ್ಬೋದು, ಸಾಮಾಜಿಕ ಜಾಲತಾಣ ಆಗಿರ್ಬೋದು, ನೋಡ್ತೀವಿ ಅಂದರೆ ಅದರಲ್ಲಿ ಅತಿ ಹೆಚ್ಚು ಸಿಗೋದೇ ಅಪರಾಧ ಪ್ರಕರಣಗಳು.